ನಾವು ನಮ್ಮ ಜೀವನದಲ್ಲಿ ಹಲವಾರು ವಿಷಯಗಳ ಬಗ್ಗೆ ದಿನನಿತ್ಯವೂ ಕಲಿಯುತ್ತಲೇ ಇರುತ್ತೇವೆ. ಇಂದಿನ ನಮ್ಮ ವಿಷಯ ಬಂದು ಡೇಟಾ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಎರಡು ಅಂಶಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ಬಹಳ ಸಾಮಾನ್ಯವಾಗಿದೆ. ಈ ಎರಡು ಫ್ಯೂಚರ್ಗಳು ನಮ್ಮ ಜನರೇಷನ್ಗೆ ಪ್ರೆಸೆಂಟ್ ಮತ್ತು ಫ್ಯೂಚರ್. ಆದರೆ ನೆಕ್ಸ್ಟ್ ಜನರೇಷನ್ಗೆ ಇದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಆಗಿ ಕೆಲಸ ನಿರ್ವಹಿಸುತ್ತದೆ. ಕೇವಲ ಸಾವಿರ ಲಕ್ಷದಲ್ಲಿ ಅಲ್ಲ, ಕೋಟಿಗಳಲ್ಲಿ ಉದ್ಯೋಗವನ್ನು ಸೃಷ್ಟಿಸುತ್ತಿರುವ IT ಕಂಪನಿಯನ್ನೇ ರೂಲ್ ಮಾಡಲು ಹೊರಟಿರುವ ಈ ಡಾಟಾ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಗ್ಗೆ ನಾವು ಇಂದು ತಿಳಿಯೋಣ ಬನ್ನಿ. ಹಾಗಿದ್ದರೆ ಫ್ರೆಂಡ್ಸ್, ಡಾಟಾ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಡು ಒಂದೆಯೇ ಎಂದು ಹಲವಾರು ಜನರಿಗೆ ಅನುಮಾನಗಳಿರುತ್ತವೆ. ಅವು ಎರಡು ಒಂದೆಯೋ ಅಥವಾ ಬೇರೆ ಬೇರೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲಿಗೆ ಡೇಟಾ ಸೈನ್ಸ್ ಎಂದರೆ ಏನು, ಅದರ ಅಪ್ಲಿಕೇಶನ್ ಎಲ್ಲಿ ನಮಗೆ ಉಪಯೋಗವಾಗುತ್ತದೆ ಮತ್ತು ಅದನ್ನು ಹೇಗೆ ಉಪಯೋಗ ಮಾಡಿಕೊಳ್ಳುವುದು ಎಂದು ತಿಳಿಯೋಣ. ಈ ಮಧ್ಯಕಾಲದಲ್ಲಿ ಎಲ್ಲಿ ನೋಡಿದರೂ ಡಾಟಾ ಸೈನ್ಸ್ ಅನ್ನುವುದು ತುಂಬಾ ಟ್ರೆಂಡ್ ಆಗಿ ಪ್ರಮುಖ IT ರಂಗಗಳಲ್ಲಿ ಮುನ್ನುಗ್ಗುತ್ತಾ ಹೋಗುತ್ತಿದೆ. ಈ ಡೇಟಾ ಸೈನ್ಸ್ ಅನ್ನುವುದು ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಉಪಯುಕ್ತವಾಗಿ ಮಾರ್ಪಟ್ಟಿದೆ. ಇದಕ್ಕೆ ಸಂಬಂಧಿಸಿದಂತೆ ಡಿಗ್ರಿ ಗ್ರಾಜುಯೇಟ್ ಗಳ ನಂತರ ಕೆರಿಯರ್ ಆಪ್ಷನ್ಸ್ ಗಳಲ್ಲಿ ಕೂಡ ಒಂದಾಗಿದೆ. ತಮ್ಮ ಕೆರಿಯರ್ ಅನ್ನು ತಾವೇ ಬಿಲ್ಡ್ ಮಾಡಿಕೊಳ್ಳುವಷ್ಟು ಅನೇಕ ವಿಷಯಗಳನ್ನು ಹೊಂದಿದೆ. ಡಾಟಾಗಳನ್ನು ಕಲೆಕ್ಟ್ ಮಾಡುವುದರಿಂದ ಹಿಡಿದು ಅದನ್ನು ಅನಲೈಸ್ ಮಾಡಿ ನಾಲೆಜ್ ಮತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿಯನ್ನು ಅಭಿವೃದ್ಧಿಗೊಳಿಸಲು ತುಂಬಾ ಉಪಯುಕ್ತವಾಗಿದೆ. ಈ ಡಾಟಾ ಸೈನ್ಸ್ ಅನ್ನು ಮೆಡಿಕಲ್ ಫೀಲ್ಡ್ ಗಳಲ್ಲಿ ಮತ್ತು ಮಿಷಿನ್ ಲರ್ನಿಂಗ್ ಟೂಲ್ಸ್ ಗಳಲ್ಲಿ ಸಹ ಉಪಯೋಗಿಸಬಹುದು. ಇದರಿಂದ ಹಲವಾರು ರೀತಿಯ ಕಾಯಿಲೆಗಳನ್ನು ಮುಂಚೆಯೇ ತಿಳಿದುಕೊಳ್ಳಬಹುದು ಮತ್ತು ಅವುಗಳನ್ನು ಬರದಂತೆ ತಡೆಯಬಹುದು. ಇದರಿಂದ ಒಬ್ಬ ರೋಗಿಯ ಆರೋಗ್ಯಕ್ಕೆ ಸಂಬಂಧಿಸಿದ ರಿಪೋರ್ಟ್ಸ್, ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಮುಂತಾದ ಆರೋಗ್ಯ ಸಮಸ್ಯೆಗಳನ್ನು ಡಾಕ್ಟರ್ ಸರಳವಾಗಿ ಅನಾಲಿಸಿಸ್ ಮಾಡಬಹುದು. ಮತ್ತು ಎಜುಕೇಶನ್ ಸೆಕ್ಟರ್ಗಳಲ್ಲಿ ಕೂಡ ಡಾಟಾ ಸೈನ್ಸ್ ಅನ್ನುವುದು ತುಂಬಾ ಉಪಯುಕ್ತವಾಗಿದೆ. ಒಂದು ಕಾಲೇಜಿನಲ್ಲಿ ಅಥವಾ ಇನ್ಸ್ಟಿಟ್ಯೂಷನ್ ನಲ್ಲಿ ಒಬ್ಬ ವಿದ್ಯಾರ್ಥಿಯ ಮಾರ್ಕ್ಸ್ ಗಳನ್ನು ಡಾಟಾ ಅನಾಲಿಸಿಸ್ చేసి ಮಾಡಿ ಆ ವಿದ್ಯಾರ್ಥಿಯು ಯಾವ ವಿಷಯಗಳಲ್ಲಿ ಉತ್ತಮನಾಗಿದ್ದಾನೆ ಹಾಗೂ ಯಾವ ವಿಷಯದಲ್ಲಿ ಹಿಂದುಳಿದಿದ್ದಾನೆ ಎಂದು ತುಂಬಾ ಸುಲಭವಾಗಿ ಕಂಡುಹಿಡಿಯಬಹುದು. ತದನಂತರ ಡಾಟಾ ಅನಾಲಿಸಿಸ್ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲೂ ಕೂಡ ಉತ್ತಮ ಉಪಯುಕ್ತವಾಗಿದೆ. ಫೈನಾನ್ಷಿಯಲ್ ಫ್ರಾಡ್ಸ್ ಗಳನ್ನು ಕಡಿಮೆಗೊಳಿಸುವುದರೊಂದಿಗೆ ಪರ್ಸನಲೈಸ್ಡ್ ಫೈನಾನ್ಷಿಯಲ್ ಸರ್ವಿಸಸ್ ಅನ್ನು ಕೂಡ ಹೆಚ್ಚಿಗೆಗೊಳಿಸಬಹುದು. ಈ ಡಾಟಾ ಸೈನ್ಸ್ ಮ್ಯೂಚುವಲ್ ಫಂಡ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಚಾಯ್ಸಸ್ ಅಲ್ಲಿ ತುಂಬಾ ಉಪಯುಕ್ತವಾಗಿ ಕೆಲಸ ಮಾಡುತ್ತದೆ. ಏರ್ಲೈನ್ ಇಂಡಸ್ಟ್ರಿಯಲ್ಲೂ ಸಹ ಡೆಲಿವರಿ, ಲಾಜಿಸ್ಟಿಕ್, ಟಾರ್ಗೆಟೆಡ್ ಅಡ್ವರ್ಟೈಸಿಂಗ್, ಸೋಷಿಯಲ್ ಮೀಡಿಯಾ ಮತ್ತು ಹಲವಾರು ಆಪ್ಷನ್ಸ್ ಗಳನ್ನು ಹೊಂದಿದೆ. ಇದಿಷ್ಟು ಡೇಟಾ ಸೈಂಟಿಸ್ಟ್ ನ ಉಪಯುಕ್ತ ಮಾಹಿತಿಯಾಗಿದೆ. ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಗ್ಗೆ ತಿಳಿಯೋಣ ಬನ್ನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂದರೆ ಅಪ್ಲಿಕೇಶನ್ ತನಗೆ ತಾನೇ ಕ್ರಿಯಾತ್ಮಕವಾಗಿ ಆಲೋಚಿಸಿ ನಾವು ಹುಡುಕುವ ಪದಗಳಿಗೆ ಪ್ರತ್ಯುತ್ತರವಾಗಿ ನೀಡುವ ಆಪ್ಷನ್ ಆಗಿದೆ. AI ಎಂದರೆ ಒಂದು ಕಂಪ್ಯೂಟರ್ನ ಪ್ರೋಗ್ರಾಮ್. ಮನುಷ್ಯರು ಹೇಗೆ ಹೊರ ಪ್ರಪಂಚದಲ್ಲಿ ನೋಡಿ ವಿಷಯಗಳನ್ನು ಕಲಿಯುತ್ತಾರೋ, ಕಂಪ್ಯೂಟರ್ ಕೂಡ ಒಂದು ಆಲ್ಗೊರಿಥಮ್ ಇದ್ದ ಹಾಗೆ. ಅದು ತನ್ನಷ್ಟಿಗೆ ತಾನೇ ಆಲೋಚನೆ ಮಾಡಿ ನಮಗೆ ಅನುಗುಣವಾಗಿ ನೀಡುವ ಒಂದು ಪ್ರೋಗ್ರಾಮ್ ಆಗಿದೆ. ಇಲ್ಲಿವರೆಗೂ ಇದ್ದ ಈ ಹಿಂದೆ ಪ್ರೋಗ್ರಾಮ್ಗಳು ಎಕ್ಸಿಕ್ಯೂಟ್ ಮಾತ್ರವೇ ಮಾಡುತ್ತಿತ್ತು. ಆದರೆ ಈಗಿರುವ AI ಆಗಲ್ಲ. ಒಂದು ಕೆಲಸವನ್ನು ರಿಪೀಟೆಡ್ ಆಗಿ ಮಾಡುವುದರ ಜೊತೆಗೆ ಆ ಕೆಲಸವನ್ನು ಇನ್ನೂ ಬೆಟರ್ ಆಗಿ ಮಾಡಲು ಅದು ಯತ್ನಿಸುತ್ತದೆ. ಹಾಗೆ ಮಾಡುವ ಕ್ರಮದಲ್ಲಿ ಏನಾದರೂ ತಪ್ಪು ಇದ್ದರೆ ಅದನ್ನು ಸರಿತಿದ್ದುಕೊಂಡು ನಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತದೆ. ಹತ್ತಿರ ಹೇಳಬೇಕೆಂದರೆ ಈ AI ಪ್ರೋಗ್ರಾಮ್ ಮನುಷ್ಯನ ಮೆದುಳಿನ ಸಮವಾಗಿರುತ್ತದೆ. ನಮ್ಮ ಮೆದುಳಿನಲ್ಲಿ ನ್ಯೂರಾನ್ ಸೆಕ್ಟರ್ಗಳು ಹೇಗೆ ಕೆಲಸ ಮಾಡುತ್ತವೋ, ಈ AI ಪ್ರೋಗ್ರಾಮ್ ನಲ್ಲಿ ನ್ಯೂರಲ್ ಸೆಕ್ಟರ್ಗಳು ಕೂಡ ಅದೇ ರೀತಿ ಕೆಲಸವನ್ನು ನಿರ್ವಹಿಸುತ್ತಿರುತ್ತದೆ. ಮನುಷ್ಯನು ತನ್ನ ಸುತ್ತಮುತ್ತಲು ನಡೆಯುವ ಘಟನೆಗಳನ್ನು ಆಧರಿಸಿಕೊಂಡು ನಿರ್ಧರಿಸುವ ಹಾಗೂ ನಿರ್ಣಯಗಳನ್ನು ತೆಗೆದುಕೊಳ್ಳುವ ರೀತಿ AI ಕೂಡ ತನ್ನ ಕೆಲಸವನ್ನು ನಡೆಸಿಕೊಂಡು ಹೋಗುತ್ತದೆ. ಭವಿಷ್ಯದಲ್ಲಿ AI ಮಾನವನ ಸ್ಥಾನವನ್ನು ಕಸಿಯುತ್ತದೆ ಎಂಬ ಭಯವು ಕೂಡ ಹಲವಾರು ಜನರಲ್ಲಿ ಕಾಡುತ್ತಿದೆ. ಅದಕ್ಕೆ ಉದಾಹರಣೆಯಂತೆ ಪ್ರಮುಖ ಉದ್ಯಮಿ ಎಲನ್ ಮಸ್ಕ್ ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದರು. ಈ AI ನಮ್ಮನ್ನು ಶಾಸಿಸುತ್ತದೆ ಎಂದು. ಹಾಗೆಯೇ AI ನಿಂದ ಆಗುವ ಉಪಯೋಗಗಳೆಂದರೆ 90% ಆಕ್ಸಿಡೆಂಟ್ಗಳು ಮನುಷ್ಯನ ನಿರ್ಲಕ್ಷ್ಯದಿಂದ ನಡೆಯುತ್ತಿವೆ. ಒಂದು ವೇಳೆ AI ತನ್ನ ಚಾಕಚಕ್ಯತೆಯಿಂದ ಸುತ್ತಮುತ್ತ ನಡೆಯುವ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಡ್ರೈವಿಂಗ್ ಮಾಡಿದರೆ 90% ಆಕ್ಸಿಡೆಂಟ್ಗಳನ್ನು ತಡೆಯಬಹುದು ಎಂದು ತಿಳಿಸಲಾಗಿದೆ. AI ಇರುವ ಮತ್ತೊಂದು ಫ್ಯೂಚರ್ ಎಂದರೆ ಫ್ಯೂಚರ್ ಪ್ರಿಡಿಕ್ಷನ್. ಇದು ಭವಿಷ್ಯದಲ್ಲಿ ನಡೆಯುವ ಘಟನೆಗಳನ್ನು ಮುಂದೆ ಊಹಿಸುತ್ತದೆ. ಉದಾಹರಣೆಗೆ, ಕ್ಯಾಲಿಫೋರ್ನಿಯಾ
ಕ್ಯಾಲಿಫೋರ್ನಿಯಾದಲ್ಲಿ ಕೆಲವು ಪ್ರಾಂತಗಳಲ್ಲಿ ಅಪರಾಧಗಳು ಹೆಚ್ಚಾಗಿದ್ದಾವೆ ಎಂದು ಅಲ್ಲಿನ ಪೊಲೀಸರು ಬ್ರೆಡ್ ಪೂಲ್ ಎಂಬುವ AI ಸಹಾಯವನ್ನು ತೆಗೆದುಕೊಂಡರು. ಅದು ಮುಂದೆ ನಡೆದಿದ್ದ ಸಂಘಟನೆಗಳನ್ನು ಆಧರಿಸಿಕೊಂಡು ಕ್ಲೈಮಿಂಗ್ಸ್ ಗಳನ್ನು ಪರಿಶೀಲಿಸಿ ಅದರ ಡಾಟಾವನ್ನು ಇವಾಗ ಇರುವ ಕಂಡೀಷನ್ಸ್ ಗೆ ಮ್ಯಾಚ್ ಮಾಡಿ ಅದನ್ನು ಫ್ಯೂಚರ್ ನಲ್ಲಿ ಹೇಗೆ ಇರುತ್ತದೆ ಎಂದು ಪ್ರಿಡಿಕ್ಟ್ ಮಾಡಿ ಕೊಟ್ಟಿತು. ಅದರ ಸಹಾಯದಿಂದ ಪೊಲೀಸರು ಮುಂದೆ ಆ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಬಂದೋಬಸ್ತ್ಗಳನ್ನು ಏರ್ಪಡಿಸಿದ್ದರಿಂದ 50% ಕೊಲೆ ಅಪರಾಧಗಳನ್ನು ತಡೆಯಲು ತುಂಬಾ ಉಪಯುಕ್ತವಾಗಿತ್ತು. ಮೆಡಿಕಲ್ ಫೀಲ್ಡ್ ಅಲ್ಲಿ ಸಹ AI ಕೊಡುಗೆ ಅಷ್ಟಿಷ್ಟಲ್ಲ. ಮಾನವರು ಮಾಡಲಾಗದ ಎಷ್ಟೋ ಕ್ಲಿಷ್ಟಕರವಾದ ಆಪರೇಷನ್ಸ್ ಸಹ AI ಮಾಡುತ್ತಿದೆ. ಮನುಷ್ಯನಿಗೆ ಅಂತ್ಯ ಸಿಕ್ಕದ ಕಾಯಿಲೆಗಳ ಹಾಗೂ ಅವುಗಳ ಪರಿಹಾರಗಳನ್ನು AI ತುಂಬಾ ಸಹಾಯವಾಗಿದೆ. ಕೆಲವು ಮೇಧಾವಿಗಳ ಪ್ರಕಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಡ್ವಾನ್ಸ್ ರೂಪಕ್ಕೆ ಹೋಗಿ ಮಾನವ ಜಾತಿಯನ್ನು ಪೂರ್ತಿಯಾಗಿ ನಾಶ ಮಾಡುತ್ತದೆ ಎಂದು ಹೇಳುತ್ತಿದ್ದಾರೆ. ಇದನ್ನು ಪಕ್ಕಕ್ಕೆ ಇಟ್ಟರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡಾಟಾ ಸೈನ್ಸ್ ಇರುವ ಪ್ರಮುಖ ವ್ಯತ್ಯಾಸಗಳನ್ನು ತಿಳಿಯೋಣ ಬನ್ನಿ. ಡಾಟಾ ಸೈನ್ಸ್ ನಲ್ಲಿ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್, ಪ್ರೀ ಪ್ರೊಸೆಸಿಂಗ್, ಡಾಟಾ ಅನಾಲಿಸಿಸ್, ಡೇಟಾ ಅನಾಲಿಟಿಕ್ಸ್, ವಿಜುವಲೈಸೇಷನ್ ಹಾಗೂ ಇನ್ನಿತರರ ವಿಷಯಗಳ ಮೇಲೆ ಫೋಕಸ್ ಮಾಡುತ್ತದೆ. AI ನಲ್ಲಿ ಆಲ್ಗರಿದಮ್, ಡಿಸೈನ್, ಡೆವಲಪ್ಮೆಂಟ್ ಹಾಗೂ ಡಿಪ್ಲಾಯ್ಮೆಂಟ್ ಮೇಲೆ ಹೆಚ್ಚಾಗಿ ಫೋಕಸ್ ಇರುತ್ತದೆ. ಸ್ಯಾಲರಿಯ ವಿಷಯಕ್ಕೆ ಬಂದರೆ ಡೇಟಾ ಸೈನ್ಸ್ ನಲ್ಲಿ ವರ್ಷಕ್ಕೆ $130,000 ದುಡಿಯಬಹುದು. ಅದೇ ರೀತಿ AI ನಲ್ಲಿ ವರ್ಷಕ್ಕೆ $120,000 ದುಡಿಯಬಹುದು. ಈ ಸ್ಯಾಲರಿಯ ವೇರಿಯಂಟ್ಸ್ ಗಳು ಬಂದು ಕಂಪನಿ ಮತ್ತು ಕಂಟ್ರಿಗಳ ಮೇಲೆ ಆಧಾರವಾಗಿರುತ್ತದೆ.